ಮಾತಾಕಿ ಶ್ರೀ ಚಿಕ್ಕಣ್ಣ ಸ್ವಾಮಿ ಕೃಪಾ ಪೋಷ ನಾಟಕ ಮಂಡಳಿಕ್ಕೆ ಏನೇ ಬರಲಿ ಒಗ್ಗಟ್ಟಿರಲಿ, ಏನೇ ಬರಲಿ ಒಗ್ಗಟ್ಟಿರಲಿ. ಜೈ ಜೈ ವಂದೇ ಮಾತರಂ. बोलो भारत माता की ಜೈ.
ಗುರು ಹಿರಿಯವರೇ, ತಾತ ಮಾತೆಯವರೇ, ಈ ದಿವಸ ಶ್ರೀ ಚಿಕ್ಕಣ್ಣ ಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿಯವರಿಂದ ಸಂಪೂರ್ಣ ರಾಮಾಯಣ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಅಭಿನಯಿಸುತ್ತಿದ್ದೇವೆ. ಈ ನಮ್ಮ ಪುಟ್ಟ ಬಾಲಕರ ಬಾಯಿಂದ ಯಾವುದೇ ತಪ್ಪು ತದನುಡಿಗಳು ಬಂದಾಗಲಿಯೂ, ಅಂದರೆ ಸ್ವರ, ವ್ಯಂಜನ, ಅಲ್ಪಪ್ರಾಣ, ಮಹಾಪ್ರಾಣ ಯಾವುದೇ ದುರ್ದೋಷಗಳು ಬಂದಾಗಲಿಯೂ ಈ ನಮ್ಮ ಪುಟ್ಟ ಬಾಲಕರನ್ನು ಕ್ಷಮಿಸಬೇಕೆಂದು ತಮ್ಮಲ್ಲಿ ಕಳಕಳೆಯಿಂದ ಬೇಡಿಕೊಳ್ಳುವೆನು. ಸೃಷ್ಟಿಯ ಉದರದಿ
ಗುರುಗಳೇ, ಸುಮಂತ್ರವ್ರೆ, ರಾಜೇಂದ್ರ, ಮಂತ್ರಿಯೇ ಕೇಳೋ ನಿಂತೋ ನಾನಿ ರಾಜವ ಮಂತ್ರಿಯೇ ಕೇಳೋ ಮಂತ್ರಿಯೇ ಕೇಳೋ ನಿಂತೋ ನಾನಿ ರಾಜವ ಮಂತ್ರಿಯೇ ಕೇಳೋ ಇಂತು ನಾನಿ ರಾಜವ ಮಂತ್ರಿಯೇ ಕೇಳೋ ಗುರುಗಳೇ, ಸಂತಸ ನೀಡಲಿ ಸುಮಂತ್ರ, ಗುರುಗಳೇ, ಸಂತಸ ನೀಡಲಿ ಸಂತಸ ನೀಡಲಿ ಸಂತಸ ನೀಡಲಿ ರಾಮಚಂದ್ರ ಈ ರಾಜ ಮಂತ್ರಿ ಕೇಳು ಇಂತೋ ನಾನಿ ರಾಜವ ಮಂತ್ರಿ ಕೇಳೋ ಇಂತೋ ನಾನಿ ರಾಜವ ಮಂತ್ರಿ ಕೇಳೋ ಗುರುಗಳೇ, ಸುಮಂತ್ರ, ಗೋಶಾಲಾದೇಶವ ಸುಕುಮಾರ ಶ್ರೀರಾಮನಿಗೆ ಗೋಶಾಲಾದೇಶವ ಸುಕುಮಾರ ಶ್ರೀರಾಮನಿಗೆ ಬೇಸಿನಿಂದ ಪಟ್ಟ ಆ ಸುಮಂತ್ರ, ಗುರುಗಳೇ, ಬೇಸಿನಿಂದ ಪಟ್ಟ ಬೇಸಿನಿಂದ ಪಟ್ಟ ಬೇಸಿನಿಂದ ಪಟ್ಟ ಆಸೆಯೆಂಬ ಕಟ್ಟು ಮಂತ್ರಿ ಕೇಳೋ ಬಿಂತೋ ನಾನಿ ರಾಜವ ಮಂತ್ರಿ ಕೇಳೋ ಇಂದು ನಾನಿ ರಾಜವ ಮಂತ್ರಿ ಕೇಳೋ ಗುರುಗಳೇ, ಸುಮಂತ್ರ, ರಾಜೇಂದ್ರ, ವಶಿಷ್ಠ ಪರಮ ಪೂಜ್ಯರಾದ ವಶಿಷ್ಠರು ಮುನಿಪುಂಗವರೇ, ಸುಮಂತ್ರ ಮಂತ್ರಿಯವರವರೇ, 60 ಸಹಸ್ರದ ವರ್ಷ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರವನ್ನು ಮಾಡಿ ದೇಶತನ ನಾನು ಈ ಕೋಸಲ ರಾಜ್ಯವನ್ನು ಪಟ್ಟಾಭಿಷೇಕವನ್ನು ಮಾಡಿ ನಿಶ್ಚಯಿಸಿರುವೆನು. ಸುಕುಮಾರಾದ ಶ್ರೀರಾಮನಿಗೆ ಪಟ್ಟಾಭಿಷೇಕವನ್ನು ನಿಶ್ಚಯಿಸಿರುವೆನು. ವಿಶ್ರಾಂತಿಯನ್ನು ಪಡಿಬೇಕೆಂದಿರುವನು. ಗುರುಗಳೇ, ನಿಮ್ಮ ಮಾಡು ಶ್ರೀರಾಮ ಪಟ್ಟಾಭಿಷೇಕ. ರಾಜೇಂದ್ರ, ಗುರುಗಳೇ, ಸದ್ಗುಣ ಶ್ರೀರಾಮ ಸುಗುಣ ವೀರ
ಸಜ್ಜುನಶೀಲನು ರಾಮನು ಗುರುಗಳೇ ಸಗುಣಾದಿ ರಾಮನು ಸದ್ಗುಣಶೀಲನು ಮಾಡುತ್ತದೆಯೇ ರಾಜ್ಯವನ್ನು. ರಾಜೇಂದ್ರ ಮಾಡು ಶ್ರೀರಾಮಗೆ ಪಟ್ಟಾಭಿಷೇಕ ಅಗಳಂಕ ಮಹಿಮಾನು ಸದ್ಗುಣಶೀಲನು ಅಗಳಂಕ ಮಹಿಮಾನು ಸದ್ಗುಣಶೀಲನು ಅಗಳಂಕ ಮಹಿಮಾನು ಸದ್ಗುಣಶೀಲನು ಮಾಡು ರಾಮಗೆ ಪಟ್ಟಾಭಿಷೇಕವ ಮಾಡು ರಾಮಗೆ ಪಟ್ಟಾಭಿಷೇಕವ ಮಾಡು ರಾಜೇಂದ್ರ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ದೇವತೆಗಳಲ್ಲೇ ಸಂತೋಷ ಪಡುವಕ್ಕೆ ಎಂದು ನನ್ನ ಅನಿಸಿಕೆ. ಶ್ರೀರಾಮಚಂದ್ರ ಪಟ್ಟಾಭಿಷೇಕ ಧನ್ಯನಾದವು ಗುರುದೇವ, ಧನ್ಯನಾದನು. ಸುಮಂತ್ರ, ರಾಜೇಂದ್ರ ನಿನ್ನ ಅಭಿಪ್ರಾಯವನ್ನು ತಿಳಿಸಲಿಲ್ವಲ್ಲ? ಕೋಸಲ ದೇಶಕ್ಕೆ ರಾಜೇಂದ್ರ ಕೋಸಲ ದೇಶಕ್ಕೆ ದೇವಮಾನವರೆಲ್ಲ ಸಂತಸ ತರುವಂತ ದೇವಮಾನವರೆಲ್ಲ ಸಂತಸ ತರುವಂತ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ರಾಜೇಂದ್ರ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಬಂದಿದೆ ಶುಭ ದಿನ, ಈ ದಿನ ಶುಭ ದಿನ. ರಾಜೇಂದ್ರ ಸಂತಸ ತರುವಂತ ಈ ದಿನ ಶುಭ ದಿನ, ಕೋಶಲ ದೇಶಕ್ಕೆ ಬಂದಿದೆ ಶುಭ ದಿನ. ದೇವಮಾನವರೆಲ್ಲ ಸಂತಸ ತರುವಂತ ಸಂತಸ ತರುವಂತ ಸಂತಸ ತರುವಂತ ರಾಜೇಂದ್ರ. ಸುಮಂತ್ರ, ಪೂಜ್ಯರಾದ ವರಿಷ್ಠ ಮಹರ್ಷಿಗಳು ಹೇಳಿದ ಹಾಗೆ ಪುರಜನ ಪರಿಜನರೆಲ್ಲರಿಗೂ ಆನಂದವಾಗಿರುವಾಗ ನನಗೂ ಸಹ ಸಂತೋಷವೇ. ಬಹಳ ಸಂತೋಷ. ಹಾಗಾದರೆ ಈಗಲೇ ಹೋಗಿ ರಾಮನನ್ನು ಬರುಮಾಡಿ. ಆಜ್ಞೆ ಪ್ರಭು. ಗುರುಗಳೇ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಶುಭ ಮುಹೂರ್ತವನ್ನು ಒಂದನ್ನು ಹೇಳಿರಿ. ರಾಜೇಂದ್ರ ಇದೆ ಹಬ್ಬದ ಮುಹೂರ್ತದಲ್ಲಿ ಗುರುವಾರ ಶುಭ ಮುಹೂರ್ತವಾಗಿರುವ ತಿಳಿಸಿ.
ನಿನ್ಗೆ ಮಂಗಳವಾಗಲಿ. ಗುರುಗಳೇ, ಜನಕ ನನ್ನನ್ನು ಕರೆಯಿಸಿದ ಕಾರಣವೇನು? ಕುಮಾರ, ನಿನ್ನನ್ನು ಕರೆಸಿದ ಕಾರ್ಯವು ಅತಿ ಮಹತ್ತರವಾದದ್ದು. ಅದೇನೆಂದರೆ 60,000 ವರ್ಷದ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರವನ್ನು ಮಾಡಿ ದೇಶತನ ನಾನು ಈ ಕೋಸಲ ರಾಜ್ಯವನ್ನು ನಿನಗೆ ಪಟ್ಟಾಭಿಷೇಕವನ್ನು ಮಾಡಿ ನಿಶ್ಚಯಿಸಿರುವೆನು. ಜನಕ, ಭರತ ಶತ್ರುಘ್ನರು ನಗರದಲ್ಲಿ ಇಲ್ಲದಿರುವ ಸಮಯದಲ್ಲಿ ಪಟ್ಟಾಭಿಷೇಕಕ್ಕೆ ಅವಸರವೇನು? ಅವರಿಗೂ ಹೇಳಿ ಕಳಿಸಿದ್ದನು. ಆಲಸ್ಯಂ ಅಮೃತಂ ವಿಷಂ ತರುತುವಾದ್ದರಿಂದ ಗುರುಗಳಾದ ವಶಿಷ್ಠ ಮಹರ್ಷಿಗಳು ನಿಶ್ಚಯಿಸಿರುವ ನಗ್ನವು ತರುತುವಾದ್ದರಿಂದ ಈ ದಿನ ಈ ಕಾರ್ಯದಲ್ಲಿ ನೆರವೇರಿಸಬೇಕಾಯಿತು. ಆದ ಕಾರಣ ಗುರುಗಳನ್ನು ಅನುಮತಿಯನ್ನು ಪಡೆದು ಮುಂದಿನ ಕಾರ್ಯದಲ್ಲಿ ನಿರಂತರನಾಗು. ಜನಕ, ಅಪ್ಪಿ ನಿಮಿತ್ತಾಜ್ಞೆಗೆ ತಪ್ಪನ್ನೆಸಗುವನೆ. ನಿಮ್ಮ ಆಜ್ಞೆಯಂತೆ ಆಗಲಿ ಜನಕ. ಗುರುದೇವ, ವಂದಿಸುವೆನು. ಕುಮಾರ, ನಿನಗೆ ಮಂಗಳವಾದ. ನನ್ನ ಕಾರ್ಯವನ್ನು ಅರಿತು ಮುಂದೆ ಪಟ್ಟಾಭಿಷೇಕ ಸುಮಂತ್ರರೇ, ರಾಮಚಂದ್ರನ ಪಟ್ಟಾಭಿಷೇಕ ಸಮಯದಲ್ಲಿ ವಿಚಾರವನ್ನು ಡಂಗೂರ ಮೂಲಕ ಎಲ್ಲ ಕಡೆ ಸಾರಬೇಡಿ. ಆಗಬಹುದು ಪ್ರಭು. ಈ ವಿಚಾರವನ್ನು ರಾಣಿವಾಸರಿಗೆ ತಿಳಿಸಿ ಬರುತ್ತೇನೆ.
ಅಲ್ಲ, ಈ ದಿವಸ ಈ ಅಯೋಧ್ಯೆ ನಗರದಲ್ಲಿ ಸಂತೋಷ ಸೂಚಿತವಾದ ಸಂಭ್ರಮಗಳೇ ಕಂಡು ಬರುವುದನ್ನು ಕಾರಣವೇನಿರಬಹುದು? ಶ್ರೀರಾಮಚಂದ್ರನ ಪಟ್ಟಾಭಿಷೇಕ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕ. ಓಹೋ, ಯಾರೋ ಡಂಗೂರದವನು ಸಾರಿಕೊಂಡು ಹೋಗುತ್ತಿರುವನು ರಾಮಚಂದ್ರನ ಪಟ್ಟಾಭಿಷೇಕನು. ಕೈಕೆಗೆ ಕಷ್ಟ ಬಂತಲ್ಲೋ. ಅಂದರೆ ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ರಾಮಚಂದ್ರನು ಅಯೋಧ್ಯೆಯ ರಾಜನಾಗುವನು. ಇದರಿಂದ ಲೋಕ ಕಲ್ಯಾಣವೆಲ್ಲವೂ ಸ್ಥಗಿತವಾದಂತೆಯೇ ಸರಿ. ರಾಮನಿಗೆ ಪಟ್ಟಾಭಿಷೇಕ ಆಗಕೂಡದು. ಏನು ಮಾಡಲು? ಇದಕ್ಕೆ ನನ್ನ ಕೈಕಾದೇವಿಯೇ ಸಮರ್ಥ. ತಡಬೇಕೆ? ಈಗಲೇ ನಮ್ಮ ರಾಣಿಯ ಮಂದಿರಕ್ಕೆ ಹೋಗುವೆನು. ಪಟ್ಟಾಭಿಷೇಕ. ಭಗವತಿ ನಮಃ. ಆತ್ಮಜನ ಸಂರಕ್ಷಣೆ ಭಕ್ತ ಕೋಟಿ ತೇಜೆ ವಿಶ್ವೇಶ್ವರಿ ಅಮ್ಮ. ಅಮ್ಮ ದೇವಿ ಮಹಾದೇವಿ ಅಮ್ಮ ದೇವಿ ಮಹಾದೇವಿ ಮಹಿಮಾಕಾರಿಣಿ ಆತ್ಮಸ್ವರೂಪಿಣಿ ಮಹಿಮಾಕಾರಿಣಿ ಆತ್ಮಸ್ವರೂಪಿಣಿ ಭಕ್ತಕೋಟಿ ಜನ ಹೃದಯದ ದೇವತೆ. ಭಕ್ತಕೋಟಿ ಜನ ಹೃದಯದ ದೇವತೆ ಮಹಾದೇವಿ ಅಮ್ಮ ದೇವಿ ಮಹಾದೇವಿ ಅಮ್ಮ. ಎಳು ನೀನು ಬೆಳಗಿದೆ ಜ್ಯೋತಿ ಎಲ್ಲೆಡೆ ಭಾಸರಿದೆ ನಿನ್ನ ವಿಖ್ಯಾತಿ. ಧರೆಯಳು ನೀನು ಬೆಳಗಿದೆ ಜ್ಯೋತಿ ಎಲ್ಲೆಡೆ ಭಾಸರಿದೆ ನಿನ್ನ ವಿಖ್ಯಾತಿ. ನಾಡು ನಾಡಿನೋಳು ನಿನ್ನದೇ ಖ್ಯಾತಿ. ನಾಡು ನಾಡಿನೋಳು ನಿನ್ನದೇ ಖ್ಯಾತಿ. ಕರುಣೆಯಿಂದ ಬಂದು ಎನ್ನ ಸಲವು, ಕರುಣೆಯಿಂದ ಬಂದು ಎನ್ನ ಸಲವು ದೇವಿ
ಕಾಲವು ನನ್ನ ಪತಿದೇವರಿಗೂ ಮಕ್ಕಳಿಗೂ ಆಯುರಾರೋಗ್ಯವನ್ನು ಕೊಟ್ಟು ಕಾಪಾಡಬೇಕೆಂದು ಸದಾ ನಿನ್ನಲ್ಲಿ ಬೇಡಿಕೊಳ್ಳುವೆನು ತಾಯಿ. ಇದೇನು ನನ್ನ ಪ್ರಾಣಕಾಂತನು ಇಷ್ಟು ಹೊತ್ತಾದರೂ ನನ್ನ ಅಂತಃಪುರಕ್ಕೆ ಬಾರದಿರಲು ಕಾರಣವಾದರೂ ಏನಿರಬಹುದು? ಈ ನನ್ನ ಮನಸ್ಸಿನ ಕಳವಳವನ್ನು ನಾನೇನೆಂದು ಹೇಳಲಿ? ಮನಸ್ಸಿನ ಕಳವಳ ಹೇಳಲಾರೆ, ಮನಸ್ಸಿನ ಭ್ರಮೆಯ ನಾ ತಳಲಾರೆ. ಮನಸ್ಸಿನ ಕಳವಳ ಹೇಳಲಾರೆ, ಮನಸ್ಸಿನ ಭ್ರಮೆಯ ನಾ ತಳಲಾರೆ. ಮನಸ್ಸಿನ ಕಳವಳ ಪ್ರಾಣೇಶ್ವರ ಧಗಿಸುತ್ತಲಿದೆ ಮನಸ್ಸಿನ ವೇದನೆ. ಪ್ರಾಣೇಶ್ವರ ಧಗ ಧಗ ನೆಚ್ಚಿದೆ ಮನಸ್ಸಿನ ವೇದನೆ. ಧಗ ಧಗಿಸುತ್ತಲಿದೆ ಮನಸ್ಸಿನ ವೇದನೆ. ಕಾಂತನು ವೇದಕೋ ಬಾರದೆ ನಿಂತನು. ಪ್ರಾಣೇಶ್ವರ ಮನಸ್ಸಿನ ಕಳವಳ ಏಳಲಾರೆ, ಮನಸ್ಸಿನ ಭ್ರಮೆಯ ನಾ ತಳಲಾರೆ. ಮನಸ್ಸಿನ ಕಳವಳ ಚಿತ್ತ ಜನಯ್ಯನ ಚಿತ್ತವನೆಲ್ಲವ. ಪ್ರಾಣೇಶ್ವರ ಚಿತ್ತ ಜನಯ್ಯನ ಚಿತ್ತವನೆಲ್ಲವ. ಚಿತ್ತ ಜನಯ್ಯನ ಚಿತ್ತವನೆಲ್ಲವ. ವಿಸ್ತರಿಸುವುದಲ್ಲಿ ನರಮನೆಗಿಲ್ಲ. ಪ್ರಾಣೇಶ್ವರ ಮನಸ್ಸಿನ ಕಳವಳ ಏಳಲಾರೆ, ಮನಸ್ಸಿನ ಭ್ರಮೆಯ ನಾ ತಳಲಾರೆ. ಮನಸ್ಸಿನ ಕಳವಳ ನನ್ನ ಪ್ರೇಯಸಖಿಯಾದ ಮಂಥರೆಯೂ ಬಾರಲಿಲ್ಲವಲ್ಲ, ಕಾರಣವೇನಿರಬಹುದು? ಅಭಿಷೇಕ ಅಭಿಷೇಕ ಕೈಕಾ ಕೈಕಾ ಕೈಕಾ. ಯಾರು? ಓ ಮಂಥರ, ಬಂದೆಯಾ? ಬಾ. ಸುಖಾಗಮನವೇ? ಸೌಖ್ಯದಿಂದಿರುವೆಯಾ? ಕ್ಷೇಮವೇ ಮಂಥರ? ನನ್ನ ಸುಖವಾಗಿರಲಿ, ನೀನು ಒಬ್ಬಳು ಸುಖವಾಗಿದ್ದರೆ ಎಲ್ಲರೂ ಸುಖವಾಗಿದ್ದಾಗೆಯೇ. ನನ್ನ ಸುಖ ಸಂತೋಷಕ್ಕೇನು ಕಡಿಮೆ ಹೇಳು ಮಂಥರ. ಆ ದೇವಿಯ ಕೃಪೆಯಿಂದ ನಾನು ಸದಾಕಾಲವೂ ಸುಖ ಸಂತೋಷದಿಂದಲೇ ಇರುವೆನು. ಮಂಥರ, ಈ ದಿನ ನಿನ್ನ ಮುಖವನ್ನು ನೋಡುತ್ತಿದ್ದರೆ ಯಾವುದೋ ಸಂತಾಪವಾದ ವಿಚಾರವನ್ನು ತಂದಂತಿರುವುದಲ್ಲ. ಕಾರಣವೇನು ಮಂಥರ? ನೋಡಿದೆಯ ರಾಮಚಂದ್ರನಿಗೆ ಪಟ್ಟಾಭಿಷೇಕವಂತೆ. ಏನು? ನನ್ನ ಪ್ರಿಯಪುತ್ರನಾದ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಮಹೋತ್ಸವದ ಸಂಭ್ರಮವೇ? ಬಹಳ ಸಂತೋಷ ಮಂಥರ. ಕಂದನಾದ ರಾಮಗೆ ಮಂಥರ, ಕಂದನಾದ ರಾಮಗೆ, ಕಂದನಾದ ರಾಮಗೆ, ಕಂದನಾದ
ನನ್ನ ಪ್ರಿಯಪುತ್ರನಾದ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಮಹೋತ್ಸವದ ಸಂಭ್ರಮವು ಇಂತಹ ಶುಭ ವಾರ್ತೆಯನ್ನು ತಂದಿರುವ ನಿನಗೆ ಬಹುಮಾನವಾಗಿ ಏನು ಕೊಡಲೆ? ಈ ಹಾರವನ್ನೇ ಕೊಡುವೆನು. ಹಿಂಗಾಗೋಯ್ತು. ಅಲ್ಲ, ಲೋಕದಲ್ಲಿ ನಿನ್ನಂತ ಮೂಢ ಸ್ತ್ರೀ ಉಂಟೆ? ಸರ್ಪದ ನೆರಳಿನಲ್ಲಿ ವಾಸಿಸುವ ಮೊಂಡೂಕವು ತನಗೆ ಬರುವ ಕೇಡನ್ನರಿಯದೆ ಸಂತೋಷಿಸುವಂತೆ ಆನಂದ ಪಡುತ್ತಿರುವಳು. ನಿನ್ನನ್ನು ಜಾಣೆಳೆಂದು ಭಾವಿಸಿದ್ದೆ, ಏನು ಪ್ರಯೋಜನವಿಲ್ಲ. ರಾಮಚಂದ್ರನ ಪಟ್ಟಾಭಿಷೇಕದ ನಿಮಿತ್ತ ನಿನಗೆ ಮುಂದೆ ಬರುವ ಕಷ್ಟಗಳನ್ನು ಚೆನ್ನಾಗಿ ಅನುಭವಿಸಿ. ಏನು ಹೇಳಿದೆ ಮಂಥರ? ದಶರಥ ಚಕ್ರವರ್ತಿಯ ಮುದ್ದಿನ ಮಡದಿಯಾದ ಈ ಕೈಕೆಗೆ ಮುಂದೊದಗುವ ಕಷ್ಟವೇ? ಅಂದರೆ ನಿನ್ನ ಮಾತಿನ ಅರ್ಥವೇನೇ ಮಂಥರ? ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನಿನ್ನನ್ನು ಕೇಳುವವರು ಯಾರು? ಕೇಳುವುದು ಅಂತದಿರಲಿ, ನಿನಗೆ ಬಂದ ಭಾಗ್ಯವೇನು? ಮಂಥರ, ನಿನಗೇನು ಬುದ್ಧಿ ಕೆಟ್ಟಿರುವುದೇ? ನನಗೆ ರಾಮನು ಬೇರೆಯೇ, ಭರತನು ಬೇರೆಯೇ? ಉದರಗಳು ಬೇರೆ ಆದರೂ ತಂದೆಯು ಒಬ್ಬನೇ ಅಲ್ಲವೇನು? ಅದು ಅಲ್ಲದೆ ಶ್ರೀರಾಮಚಂದ್ರನು ತನ್ನ ಹೆತ್ತ ತಾಯಿ ಕೌಸಲ್ಯಗಿಂತಲೂ ಅಧಿಕವಾದ ಪ್ರೀತಿಯು ನನ್ನ ಮೇಲಿಟ್ಟಿರುವನು. ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ಅವರ ಭಾಗ್ಯವೇ ಬೇರೆ, ನನ್ನ ಭಾಗ್ಯವೇ ಬೇರೆ ಏನು? ಸಾಕು, ಬಾಯಿ ಮುಚ್ಚು. ಸವತಿಯ ಮಾತ್ಸರ್ಯವನ್ನು ತೀರಿಸಿಕೊಳ್ಳಲು ಕೌಸಲ್ಯಗೆ ತಕ್ಕ ಸಮಯವೇ ದೊರೆತಂತಾಯಿತು. ಅಯ್ಯೋ ಭರತ, ಈ ಹಾಳು ಕೈಕೆಯ ಉದರದಲ್ಲಿ ಜನಿಸುವುದಕ್ಕಿಂತ ಆ ಕೌಸಲ್ಯ ಉದರದಲ್ಲಿ ಜನಿಸಿದ್ದರೆ ನಿನ್ನ ಹಣೆ ಬರನೆ ಅಷ್ಟು. ಇಷ್ಟೆಲ್ಲ ಹೇಳಿದೆಯಲ್ಲ, ಈ ರಾಮಚಂದ್ರನ ಪಟ್ಟಾಭಿಷೇಕದ ವಿಚಾರವನ್ನು ನನ್ನ ಹೊರತು ಬಿಟ್ಟು ಯಾರಾದರೂ ಬಂದು ನಿನಗೆ ಹೇಳಿದ್ದಾರೆ? ಇಲ್ಲವಲ್ಲ ಮಂಥರ, ಇಂತಹ ಮುಖ್ಯವಾದ ವಿಚಾರವನ್ನು ನನ್ನ ಪ್ರಾಣೇಶ್ವರನಾಗಲಿ ಅಥವಾ ನನ್ನ ಪ್ರಿಯಪುತ್ರನಾದ ರಾಮಚಂದ್ರನಾಗಲಿ ತಿಳಿಸಲೇ ಇಲ್ಲವಲ್ಲ. ಕಾರಣವೇನಿರಬಹುದು ಮಂಥರ? ಯಾಕೆ ಹೇಳ್ತಾರೆ ಹೇಳು? ಸದೃವಾಗಿ ಸಿಕ್ಕಿದ್ಯಾ? ಬಿಟ್ಕೊಂಡವ್ರಿ. ನೀನೇ ಯೋಚಿಸು, ನಾನು ಏಕೆ ಹೇಳಿ ನಿಷ್ಠುರಳಾಗಬೇಕು? ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ರಾಮಚಂದ್ರನು ಅಯೋಧ್ಯೆಯ ರಾಜನಾಗುವನು. ಆಗಲಿ, ಇದೊಳ್ಳೆ ಸೊರೈತ್ಕೊಂಡು ಕೌಸಲ್ಯ ರಾಜಮಾತೆಯಾಗುವ ಸಂತೋಷವಲ್ಲವೇನೆ ಮಂಥರ? ಇದು ನನಗೆ ಬೇಕಾಗಿತ್ತು. ಹಾಗೇನಾದರೂ ಆದರೆ ನಿನ್ನ ಮಗ ಭರತ ರಾಮನಿಗೆ ದಾಸನು, ಮಂಥರ ನೀನು ಆ ಕೌಸಲ್ಯಗೆ ದಾಸ. ಮಂಥರ, ಏನು ಹೇಳಿದೆ? ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನನ್ನ ಮಗನಾದ ಭರತನು ಆ ರಾಮನಿಗೆ ದಾಸನಾಗಬೇಕೆ? ಆ ಕೌಸಲ್ಯಗೆ ನಾನು ದಾಸಿಯಾಗಬೇಕೆ? ನೀನಾಡುತ್ತಿರುವ ಮಾತುಗಳೆಲ್ಲವೂ ಸತ್ಯವೇನೇ ಮಂಥರ? ಸತ್ಯ ನಮ್ಮ. ಹಾಗಾದ್ರೆ ಈಗ ನಾನೇನು ಮಾಡಲಿ? ಈ ಅಪಾಯದಿಂದ ಪಾರಾಗುವ ಮಾರ್ಗವೇನಾದ್ರೂ ಇದ್ದರೆ ಹೇಳಿ ಮಂಥರ. ನಾನು ಹೇಳಿದ್ದಂತೆ ಮಾಡುವೆಯೋ? ಓಹೋ, ಅಗತ್ಯವಾಗಿ ಮಾಡುವೆನು. ಅಲ್ಲ, ಕೇಳಲಿಲ್ಲ ಅಂದ್ರೆ ಬಿಡೋರು ಯಾರು? ನಿನಗೆ ನೆನಪಿರಬಹುದು, ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನೀನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನಿನ್ನ ಪತಿಯು 2 ವರಗಳನ್ನು ಕೊಟ್ಟಿರಲಿಲ್ಲ. ಹಾ, ಹೌದು ಮಂಥರ, ಹೌದು. ವರಗಳನ್ನೇನು ಕೊಟ್ಟಿದರು ನಿಜ, ಸಮಯ ಬಂದಾಗ ಕೇಳಿಕೊ ಎಂದು ಹೇಳಿರುವರಲ್ಲ ಮಂಥರ. ಈಗ ತಕ್ಕ ಸಮಯ, ಈಗ ಕೇಳಿ. ಏನೆಂಬುದಾಗಿ ಕೇಳಿಕೊಳ್ಳಲಿ? ಈ ರೀತಿಯಾಗಿ ಹೇಗೆ? ಮೊದಲನೇ ವರಕ್ಕೆ ಈಗ ನಡೆಯಬೇಕಾಗಿರುವ ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನ್ನ ಮಗನಾದ ಭರತನಿಗಾಗಬೇಕೆಂತಲೂ ಕೇಳು. ಹಾ, ಇನ್ನು 2ನೇ ವರಕ್ಕೆ? 2ನೇ ವರಕ್ಕೆ ಆ ರಾಮಚಂದ್ರನು ನಾರುಮುಡಿ ಹುಟ್ಟು ದೀಕ್ಷಾಬದ್ಧನಾಗಿ 14 ವರ್ಷ ಅರಣ್ಯವಾಸ ಮಾಡಬೇಕೆಂದು ಕೇಳಿ. ಅಯ್ಯೋ ಮೂರ್ಖಳೆ, ನೀಚಳೆ, ನಿನಗೆ
ನಿನಗೇಕಿಂತಹ ದುರ್ಬುದ್ಧಿ ಹುಟ್ಟಿತೆ? ನನ್ನ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರನನ್ನು 14 ವರ್ಷಗಳ ಕಾಲ ವನವಾಸಕ್ಕೆ ಕಳುಹಿಸು ಎಂದು ಹೇಳಿಕೊಡುತ್ತಿರುವೆಯಲ್ಲ, ಇಂತಹ ಮಾತುಗಳನ್ನು ಹೇಳಿಕೊಡಲು ನಿನ್ನ ಮನಸ್ಸಾದರೂ ಹೇಗೆ ಒಪ್ಪಿತೆ? ಛೀ, ಮೂರ್ಖಳೆ, ಹೋಗು, ನನಗೆ ಮುಖವನ್ನು ತೋರಿಸಬೇಡ, ಹೊರಟು ಹೋಗು ಮಂಥರ. ಏನೋ ಮಾಡಕ್ ಹೋಗಿ ಏನೋ ಮಾಡ್ಕೊಂಡು ಕಂಡದನ್ನು ಹೇಳಿದರೆ ಕೆಂಡದಂತಹ ಕೋಪ ಹೋಗಲಿ ಬಿಡು. ನನ್ನ ಮಗನೇನಾದರೂ ರಾಜ್ಯವಾಳಬೇಕು. ನಾನೇನು ಹಿಂದೆ ಸಾಯುವೆನೋ, ನಾಳೆಯೇ ಸಾಯುವೆನೋ. ಪಟ್ಟಾಭಿಷೇಕ ಹಿಂದೆ ನಿನ್ನ ಮಗನನ್ನು ಅವರ ಮಾವನ ಮನೆಗೆ ಏತಕ್ಕೆ ಕಳುಹಿಸಬೇಕಾಗಿತ್ತು. ನೀನು ಮುಂದೆ ಪಡುವ ಕಷ್ಟಗಳನ್ನು ಈ ಹಾಳು ಕಣ್ಣಿನಿಂದ ನೋಡಬೇಕಲ್ಲ. ಅಯ್ಯೋ, ಈಗ ನಾನೇನು ಮಾಡಲಿ? ಇವಳು ಆಡುತ್ತಿರುವ ಮಾತುಗಳನ್ನು ಕೇಳುತ್ತಿದ್ದರೆ ನನ್ನ ಹೃದಯವೇ ಕಂಪಿಸುತ್ತಿರುವುದು, ಕೈ ಕಾಲುಗಳೇ ನಡುಗುತ್ತಿವೆ. ಹಿಂದೆ ಪಟ್ಟಾಭಿಷೇಕ ಮುಹೂರ್ತವು ಮೀರಿ ಹೋದರೆ ಈ ಸಮಯವು ಪುನಃ ಸಿಗಲಾರದು. ಏನೇ ಆಗಲಿ ಇವಳ ಮಾತಿನಂತೆ ನಡೆದುಕೊಳ್ಳುವುದೇ ಒಳ್ಳೆಯದು. ನಿಲ್ಲು ಮಂಥರ, ಮಂಥರ ನಿಲ್ಲು. ಆಗಲಿ, ನಿನ್ನಿಷ್ಟಂತೆ ಆಗಲಿ, ಆದರೆ ಇದಕ್ಕೆ ನನ್ನ ಪ್ರಾಣೇಶ್ವರನ್ನು ಒಪ್ಪುವನೇನೆ ಮಂಥರ? ಒಪ್ಪಿಸಬೇಕಪ್ಪ. ಅದು ಹೇಗೆ? ರಾಮನ ಮೇಲಾಣೆಗೂ ನಡೆಸಿವೆಯೋ ಎಂದು ಭಾಷೆಯನ್ನು ತೆಗೆದುಕೋ, ನಂತರ ಹೊರಗೆ. ಹೌದು ಮಂಥರ, ಮೊದಲು ರಾಮನ ಮೇಲೆ ಭಾಷೆಯನ್ನು ತೆಗೆದುಕೊಂಡು ನಂತರ ಈ ವರಗಳನ್ನು ಕೇಳುತ್ತೇನೆ. ಅದು ಮಹಾರಾಜರು. ಅಲ್ಲ, ಇದನ್ನೆಲ್ಲ ನಿನಗೆ ಯಾರು ಹೇಳಿಕೊಟ್ಟಿದ್ದು ಎಂದು ಮಹಾರಾಜರೇನಾದರೂ ಕೇಳಿದರೆ ಏನು ಹೇಳಿ? ಅಯ್ಯೋ, ನನ್ನ ಪ್ರಿಯಸಖಿಯಾದ ಮಂಥರೇ ಹೇಳಿಕೊಟ್ಟಳು ಎಂದು ಹೇಳುತ್ತೇನೆ. ಮಾಡು, ನನ್ನ ವಿಚಾರವೇ ಬೇಡ. ಬೇಡವೇ? ನಾನು ಹುಡುಕೆ ಬಂದಲ್ಲೇ ತಾಯಿ. ಜಾಗೃತಿಯಾಗಿ ಹೊರಡು. ಇನ್ನು ರಾಮನ ಪಟ್ಟಾಭಿಷೇಕವೇನೋ ನಿಂತು ಹೋದಂತೆ ಸರಿ. ಭರತನಿಗೆ ಪಟ್ಟಾಭಿಷೇಕ ಆಗುವುದೋ ಇಲ್ಲವೋ ನನಗೆ ತಿಳಿಯದು. ನಾನೀ ಬಂದ ಕಾರ್ಯ ನೆರವೇರಿತು. ಎಲ್ಲ ಕಿತ್ತಾಗ್ತವಳೆಲ್ಲೋ. ಮಹಾರಾಜರು ಹೌದು, ಮಂಥರ ಹೇಳುತ್ತಿರುವ ಮಾತುಗಳಲ್ಲಿಯೂ ಸತ್ಯಾಂಶವಿದೆ. ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳುಹಿಸಿ ಇಲ್ಲಿ ಒಳಗೊಳಗೆ ಕುತಂತ್ರದಿಂದ ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿರುವರೆಂದರೆ ಇದರಲ್ಲೇನೋ ಕುತಂತ್ರವೇ ಅಡಗಿದೆ. ಬರಲಿ ಬರಲಿ ಮಹಾರಾಜರು, ತಕ್ಕ ಶಾಸ್ತಿಯನ್ನು ಮಾಡುತ್ತೇನೆ. ಕೈಕೆ ಅಂತ ಪರಕ ಬರಲು ಯಾವುದ ಒಂದು ಶೂನ್ಯ ಗೃಹದಂತೆ ಭಾಸವಾಗುತ್ತಿರೋದಲ್ಲ. ಕೈಕಾ, ನಾನು ಬಂದೊಡನೆ ಪ್ರೀತಿ ಶ್ವಾಸದಿಂದ ನನ್ನ ಕೈಕೆವು ಕಾಣುತ್ತಲಿಲ್ವಲ್ಲ. ಕೈಕಾ, ಕೈಕಾ, ಹೋ ಕೈಕಾ, ಕೈಕೆಯು ಮನೆಗಿರುವಳು. ಆಭರಣ ಚೆಲ್ಲಾಡಿವೆ. ಮುಖವು ಬಾಡಿರಬಹುದು. ಕೈಕಾ, ಕೈಕಾ, ಹೇಳು ಕೈಕಾ, ಏನು ಶ್ರೀರಾಮಚಂದ್ರನಲ್ಲಿ ಪಟ್ಟಾಭಿಷೇಕ ಸಮಯದಲ್ಲಿ ಈ ರೀತಿ ಚಿಂತಾಕಾಂಡಗಳು ಕಾರಣವೇನು? ನಾನು ನಿಂದೇನಾದ್ರೂ ವ್ಯತ್ಯಾಸ ಆಯ್ತಾ? ಅಥವಾ ನಿನ್ನ ದಾಸಿಯಿಂದನಾದ್ರೂ ವ್ಯತ್ಯಾಸ ಆಗಿತ್ತೆ? ಮಾತನಾಡು ದೇವಿ, ಮಾತನಾಡು. ನನ್ನಲ್ಲಿ ಮಾತನಾಡಲ್ವೇ? ನನ್ನಲ್ಲಿ ಕೋಪವೇ ಕೈಕಾ?
ಮಾನುನಿ ಮಣಿ ಕೋಪ ಮಾಡ್ಬಾರೆ ದೇವಿ. ಕೋಪ ಮಾಡ್ಬಾರೆ ಮಾನುನಿ ಮಣಿ ಕೋಪ ಮಾಡ್ಬಾರೆ ಮಾನುನಿ ಮಣಿ ಕೋಪ ಮಾಡ್ಬಾರೆ ದೇವಿ. ಕೈಕಾ ಪ್ರೀತಿಯಿಂದಲೀಗ ಎದಳಾದೆನೋ. ಕೈಕಾ ಪ್ರೀತಿಯಿಂದಲೀಗ ಎದಳಾದೆನೋ. ಪ್ರೀತಿಯಿಂದಲೀಗ ಎದಳಾದೆನೋ. ಕೋಪವೇಕೆ ನಿನಗೆ ಕೋಪವೇಕೆ ನಿನಗೆ ಕೋಪವೇಕೆ ನಿನಗೆ ಕೋಪವೇಕೆ ನಿನಗೆ ಶಾಂತಳಾಗು ನೀನು ಕೋಪ ಮಾಡ್ಬಾರೆ ಮಾನು ನೀ ಮಣಿಗೆ ಕೋಪ ಮಾಡ್ಬಾರೆ ಮಾನು ನೀ ಮಣಿಗೆ ಕೋಪ ಮಾಡ್ಬಾರೆ ದೇವಿ. ಮಹಾರಾಜರ ಆಗಮನವು ಮಹಾರಾಣಿಯವರ ಅಂತಃಪುರಕ್ಕಲ್ಲದೆ ನನ್ನಂತಹ ಸಾಮಾನ್ಯರ ಬಳಿಗಲ್ಲವಲ್ಲ. ಇದೇನು ಕೈಕ ಈಗ ಹೇಳ್ತಿರುವೆ? ಅದು ಸರಿ, ನಿಮಗೆ ಹೆಚ್ಚಿನ ಪ್ರೀತಿ ಯಾರ ಮೇಲಿರುವುದು? ನಿನ್ನನ್ನು ಬಿಟ್ಟು ಇನ್ನು ಯಾರನ್ನ ಇರುವುದು ಕೈಕ? ನನ್ನ ಮೇಲೆಯೇ? ಹೌದು, ನಿಜವಾಗಿಯೂ ನನ್ನ ಮೇಲೆಯೇ? ನಿನ್ನ ಬಿಟ್ಟು ಇನ್ನ ಯಾರನ್ನೂ ಇಲ್ಲ ಕೈಕ. ಅತಿಶಯವಾದ ಪ್ರೀತಿ ಇರುವುದು ನಿನ್ನ ಮೇಲೆ. ಜ್ಞಾಪಿಸಿಕೊಳ್ಳಿ, ಚೆನ್ನಾಗಿ ಜ್ಞಾಪಿಸಿಕೊಳ್ಳಿ. ನನಗಿಂತಲೂ ಅಧಿಕವಾದ ಪ್ರೀತಿ ಬೇರೆ ನಿಮಗೆ ಯಾರ ಮೇಲೆಯೂ ಇಲ್ಲವೇ? ಓಹೋ, ಹೌದು, ನಿನಗಿಂತ ಅತಿಶಯವಾದ ಪ್ರೀತಿ ಇರುವುದು ಶ್ರೀರಾಮಚಂದ್ರ ಮೇಲೆ. ನೋಡಿದಿರಾ, ಈಗಲೇ ಎರಡು ಮಾತುಗಳನ್ನಾಡುತ್ತಿರುವಿರಿ. ರಾಮಚಂದ್ರನ ಮೇಲೆ ಇರೋದು ಪುತ್ರ ಪ್ರೇಮ, ಆಹಾ, ನಿನ್ನಲ್ಲಿರೋದು ಪತ್ನಿ ಪ್ರೇಮ. ನನಗಷ್ಟು ಅರಿವಾಗುವುದಿಲ್ಲವೇ? ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳುಹಿಸಿ ಇಲ್ಲಿ ಒಳಗೊಳಗೆ ಕುತಂತ್ರದಿಂದ ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿರುವ ನಿಮ್ಮ ಕುತಂತ್ರ ಬುದ್ಧಿಯನ್ನು ನೆನಪು ಮಾಡಿಕೊಂಡರೆ ನನಗಷ್ಟು ಅರಿವಾಗುವುದಿಲ್ಲವೇ? ಅದು ಸರಿಯೇ, ನಿಮಗೆ ಭರತನ ಮೇಲೆ ಪ್ರೀತಿ ಇಲ್ಲವೆಂದಂತಾಯಿತು. ಅಯ್ಯೋ ಮರುಳೆ, ನನಗೆ ರಾಮನು ಬೇರೆ ಭರತನು ಬೇರೆ. ನನ್ನ 4 ಜನ ಮಕ್ಕಳ ಮೇಲೆ ಸಮಾನದ ಪ್ರೀತಿ ಇದ್ದೇ ಇರುವುದು. ಹೌದೌದು, ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳಿಸಿ ಇಲ್ಲಿ ರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡುತ್ತಿರುವಿರಲ್ಲ, ಈ ನಿಮ್ಮ ಕುತಂತ್ರ ಬುದ್ಧಿಯೇ ನನಗೆ ಅರಿವಾಯಿತು. ಅಯ್ಯೋ ಮರುಳೆ, ಗುರುಗಳಾದ ವಶಿಷ್ಠ ಮಹರ್ಷಿಗಳು ನಿಶ್ಚಯಿಸಿರುವ ನಗ್ನವು ತ್ವರಿತು. ಆದ್ದರಿಂದ ಈ ಕಾರ್ಯವು ಮಾಡಬೇಕಾದಲ್ಲದೆ ಭರತನನ್ನು ಬಿಟ್ಟು ಮಾಡಬೇಕಲ್ಲ. ಬಾ ಬಾ ಕುಳಿತುಕೋ, ಬಾ ಕೈಕ ಕುಳಿತುಕೋ, ಬಾ ಕೈಕ. ಅದೇನು ಕೇಳಿಕೋ ಕೈಕ, ನಿನಗೇನು ಬೇಕಾದ್ರೂ ಕೇಳಿಕೋ. ಇಂಥ ಸಂತೋಷ ಸಮಯದಲ್ಲಿ ನೀನು ಏನು ಬೇಕಾದ್ರೂ ಕೇಳಿಕೋ, ನಾನು ನಡೆಸಿಕೊಳ್ತೀನಿ.
ಹಾಗಾದ್ರೆ ನಾನೇನೇ ಕೇಳಿದರೂ ನೆರವೇರಿಸಿಕೊಡುವಿರಾ? ಅಯ್ಯ ಅಷ್ಟೇ ತಾನೇ ಕೈಕ. ನೀನ್ ಏನು ಬೇಕಾದ್ರೂ ಕೇಳಿರು ನಡೆಸಿಕೊಡ್ತೀನಿ, ಸತ್ಯವಾಗೂ ನಡೆಸಿಕೊಡ್ತೀನಿ. ಅದೇನು ಹೇಳು ಕೈಕ. ಪ್ರಾಣೇಶ್ವರ, ಹಿಂದೆ ದೇವಾಸುರ ಇದ್ದ ಕಾಲದಲ್ಲಿ ನಾನು ನಿಮಗೆ ಮಾಡಿದ ಸಹಾಯಕ್ಕಾಗಿ ಮೆಚ್ಚಿ ನೀವು ನನಗೆ 2 ವರಗಳನ್ನು ಕೊಟ್ಟಿರಲಿಲ್ಲವೇ? ಹೌದು. ಆ ವರಗಳನ್ನು ಈಗ ನೆರವೇರಿಸಿಕೊಡಿ. ಇಷ್ಟೇ ತಾನೇ ಕೈಕ, ಸತ್ಯವಾಗೂ ನಡೆಸಿಕೊಳ್ತೀನಿ. ಅದೇನು ಹೇಳು ಕೈಕ. ಹಾಗೆ ಹೇಳಿದರೆ ಹೇಗೆ ಪ್ರಿಯ? ನೀವು ಹೇಳಿದಿರಲ್ಲ ಅತಿಯಾದ ಪ್ರೀತಿ ಯಾರ ಮೇಲಿರುವುದೆಂದು? ನಿನ್ನ ಮೇಲೆ, ರಾಮಚಂದ್ರ ಮೇಲೆ. ಆ ರಾಮನ ಮೇಲೆ ಆಣೆ ಇಟ್ಟು ನಾನು ಕೇಳಿದ ವರಗಳನ್ನು ನೆರವೇರಿಸಿಕೊಡುತ್ತೇನೆ ಎಂದು ವಚನವನ್ನು ಕೊಟ್ಟರೆ ಕೈಕ ಆಗ ವರಗಳನ್ನು ಕೇಳುತ್ತೇನೆ. ಏನು ಹೇಳುತ್ತಿರುವೆ? ದೀಕ್ಷಾ ಭದ್ರಳ ಕುಳಿತಿರುವ ಶ್ರೀರಾಮಚಂದ್ರ ಮೇಲೆ ಆಣೆ ಬೇಡ. ನಿನ್ನ ಆಸೆ ಏನಿದ್ದರೂ ಹೇಳು, ಸತ್ಯವಾಗೂ ನಡೆಸಿಕೊಳ್ಳುತ್ತೇನೆ. ಪ್ರಾಣೇಶ್ವರ, ನೀವು ರಾಮನ ಮೇಲೆ ಆಣೆ ಇಡದ ಹೊರತು ನಾನು ಯಾವ ವರಗಳನ್ನು ಕೇಳತಕ್ಕವಳಲ್ಲ. ದೀಕ್ಷಾ ಭದ್ರಳ ಇದೇನು ಕೈಕ? ಯಾವಾಗಲೂ ನಿನ್ನ ವಿರೋಧವನ್ನು ಆಚರಿಸಿದ್ದ ನಿನ್ನ ರೀತಿಯು ಬದಲಾಗಿರುವುದಲ್ಲ. ಹಾಗಲಿ ಶ್ರೀರಾಮಚಂದ್ರ ಆಣೆಗೂ ನಡೆಸಿಕೊಡ್ತೀನಿ. ಅದೇನು ಹೇಳು ಕೈಕ. ಅಬ್ಬಾ, ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು. ಕೇಳಲೇ? ಕೇಳು ಕೇಳಲೇ? ಕೇಳು ಕೈಕ. ಪ್ರಾಣೇಶ್ವರ, 1ನೇ ವರಕ್ಕೆ ಈಗ ನಡೆಯಬೇಕಾಗಿರುವ ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ಕೈಕ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಏನು ಹೇಳುತ್ತಿರುವೆ? ಶ್ರೀರಾಮಚಂದ್ರ ನಿಶ್ಚಯಗಳನ್ನು ಪಟ್ಟಾಭಿಷೇಕವನ್ನು ತಪ್ಪಿಸಿ ಭರತನಿಗೆ ಮಾಡಬಹುದೇ? ಇಲ್ಲ, ಸರಿ. ಇನ್ನ 2ನೇ ವರ ಯಾವುದು ಕೈಕ? 2ನೇ ವರಕ್ಕೆ ರಾಮಚಂದ್ರನು ನಾರ್ಮುಡಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಮುನಿವೃತ್ತಿಯಿಂದ ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಯಾರು ಯಾರು ಮಾತಾಡ್ತಿರೋರು? ಕೈಕೆ ಅಲ್ಲವೇ? ದಶರಥನ ಧರ್ಮಪತ್ನಿಯೇ? ಅಲ್ಲ ಅಲ್ಲ ಅಲ್ಲ, ಅವಳೆಂತ ಏಸು ಧರಿಸಿಕೊಂಡು ಬಂದ್ರು ಯಾವುದೋ ಒಂದು ಭೂತವನ್ನು ತರುತ್ತಿರೋದು. ಪ್ರಾಣೇಶ್ವರ, ಶ್ರೀರಾಮಚಂದ್ರನು ಅಷ್ಟೊಂದು ಪ್ರೀತಿಸಿದ್ದ ನನ್ನ ಕೈಕ ಇನ್ನು ಅವನಿಗೆ ವನವಾಸ ಒಂದು ಯಾಚಿಸಿದೆ ಅಂದರೆ ಸೂರ್ಯ ಚಂದ್ರನು ತಮ್ಮ ತಮ್ಮ ಗತಣಿಯನ್ನು ಬಸಲಿದ್ದಂತೆ ಸರಿ. ಚಿತ್ತ ಭ್ರಮಣೆಯಿಂದ ಮನಸ್ಸು ದಿಕ್ಕೆಟ್ಟು ಚಲಪಲಟವಾಗಿ ಈ ದಿನ ಮಾತಾಡುತ್ತಿರುವೆ. ಎಲ್ಲಿ ಕೈಕ? ಬಾಯಿಲೆ ಈ ಪಾರ್ಶ್ವದಲ್ಲಿ ನಿಂತು ಹೇಳು. ಪ್ರಾಣೇಶ್ವರ, ಯಾವ ಪಾರ್ಶ್ವದಲ್ಲಿ ನಿಂತು ಹೇಳಿದರೂ ಒಂದೇ, ಭರತನಿಗೆ ಪಟ್ಟಾಭಿಷೇಕವಾಗಬೇಕು, ರಾಮನ ಅರಣ್ಯವಾಸಕ್ಕೆ ಹೋಗಲೇಬೇಕು. ರಾಮಚಂದ್ರ ಭರ ಸಿಡಿಲ ಮಾಡಿ ಕಾರ್ಮೋಡ ಕೈವಾದೋ ಚಲವ ಮಾತಿಗೆ ಮುಡಿದು ಮೋಷಣ ಸೇರದ ರಾಮ ರಾಮಚಂದ್ರ ಸಾಕು. ಕೇಳಲಾರೆನು ಕೈಕ, ಕೇಳಲಾರೆನು. ರಾಮನನ್ನು ವನವಾಸಕ್ಕೆ ಹೋಗುವಂದು ಹೇಳಲು ನಿನ್ನ ಮನಸ್ಸಾಗಿ ಹೇಗೆ ಬಂತು ಕೈಕ? ಕೋಮಲ ಹೃದಯನ ರಾಮನಿಗೆ ಈ ವಿಷಯ ತಿಳಿದರೆ ಎಷ್ಟೊಂದು ನೊಂದಿಕೊಳ್ಳುವನು ಕೈಕ, ಎಷ್ಟೊಂದು ನಳ್ಳಿಕೊಳ್ಳುವನು. ನೊಂದುಕೊಳ್ಳಲಿ ಬಿಡಿ. ಅಲ್ಲದೆ ಅಲ್ಲದೆ ಪರಿಪರಿಯಾಗಿ ಹವ್ಯಾದ ಜನರು ರಾಮನು ವನವಾಸಕ್ಕೆ ಹೋದರೆ ನನ್ನ ಪಂಚ ಪ್ರಾಣವೂ ಹೊರಳಿ ಹೋಗುವುದು. ಆಗ ನೀನು ಇದೆ ಹಾಗೆ ಜನನಿಂದಿಗೆ ಗುರಿಯಾಗಿ ಬೇಡ ಕೈಕ, ಬೇಡ ಬೇಡ ಕೈಕ. ಸಾಧ್ಯವಿಲ್ಲ.
ನೀವೇನೇ ಹೇಳಿದರೂ ಕೂಡ ನಾನು ಕೇಳತಕ್ಕವಳಲ್ಲ. ಒಂದು ವೇಳೆ ನಿಮ್ಮಿಂದ ಅಸಾಧ್ಯವಾದ್ರೆ ಹೇಳಿಬಿಡಿ, ನಾನು ಎಲ್ಲಿಯಾದ್ರೂ ಹೋಗಿ ವಿಷಪಾನವನ್ನು ಮಾಡಿ ಪ್ರಾಣ ತ್ಯಾಗ ಮಾಡುತ್ತೇನೆ. ಬೇಡ ಕೈಕ, ಬೇಡ, ನನ್ನ ಮಾತನ್ನು ಕೇಳು. ನನ್ನ ಮಾತನ್ನು ಕೇಳು ಕೈಕ. ಈ ಛಲವು ತಕ್ಕತ್ತಲ್ಲ ಕಣೆ, ನನ್ನ ಮಾತನ್ನು ಕೇಳು. ನಿಮ್ಮ ರಾಮನು? ನನ್ನ ಮುದ್ದು ರಾಮನು. ಹೌದು, ನಿಮ್ಮ ರಾಮನೇ. ಹೇಳಿ. ಚೆಲವು ರಾಮನೊಳು ಬೇಡ, ನರನೇ ದಯದಿ ನರೋಡೆ. ಚೆಲವು Hello.
ಅಭಿಷೇಕವನ್ನು ಮಾಡಿವನು. ರಾಮನನ್ನು ಕಾಡಿಗೆ ಹೋಗುವಂದು ತಪ್ಪಿಸು ಕೈಕಾ, ತಪ್ಪಿಸು. ಸಾಧ್ಯವಿಲ್ಲ. ನೀವೇನೇ ಹೇಳಿದರೂ ಕೂಡ ನಾನು ಕೇಳತಕ್ಕವಳಲ್ಲ. ರಾಮನಿಗೆ ವನವಾಸವು, ಭರತನಿಗೆ ಪಟ್ಟಾಭಿಷೇಕವು ಇದು ಶತಸಿದ್ಧವು. ಕೈಕಾ, ನಿನ್ನ ರಾಮನಿಟ್ಟಿದ್ದ ಪ್ರೀತಿ ವಿಶ್ವಾಸವು ಏನಾದವು? ಏನಾದವೆ? ಎಲ್ಲ ನಿಮ್ಮ ಕಪಟ ನಾಟಕದಲ್ಲಿಯೇ ಮಾಯವಾಗಿ ಹೋದವು. ಛೈ ಕುಲಘಾತಕಿ, ನನ್ನೊಂದು ಕಪಟ ನಾಟಕವೋ? ನಾನು ನಿನ್ನಲ್ಲಿಟ್ಟಿದ್ದ ಪ್ರೀತಿಗೆ ನನಗೆ ತಕ್ಕ ಪ್ರಯತ್ನವೇ ಆಗಿತ್ತು. ನೀನು ನಾರಿ ಅಲ್ಲ, ನೀನು ಸೂರ್ಯವಂಶದ ಬಂದ ನುಂಗಲ ಬಂದ ಮಾರಿ. ನನಗೆ ಮುಖವನ್ನು ತೋರಿಸಬೇಡ, ಹೊರಟು ಹೋಗು. ಮಹಾರಾಜನ ಜಯವಾಗಲಿ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಎಲ್ಲವೂ ಸಿದ್ಧವಾಗಿರುವುದು. ಪೂಜ್ಯರಾದ ವಸಿಷ್ಠ ಮಹರ್ಷಿಗಳು ತಮ್ಮ ಆಗಮನವನ್ನೇ ನಿರೀಕ್ಷಿಸುತ್ತಿರುವರು. ಸುಮಂತ್ರ, ಮಹಾರಾಜರು ಕೂಡ ಅದೇ ಆಲೋಚನೆಯಲ್ಲೇ ಇರುವರು. ನೀನು ಬೇಗನೆ ಹೋಗಿ ಶ್ರೀರಾಮಚಂದ್ರನನ್ನು ಅತಿ ಶೀಘ್ರದಲ್ಲಿ ಇಲ್ಲಿಗೆ ಬರಮಾಡು. ಬೇಡ ಕೈಕಾ, ಬೇಡ. ರಾಮನನ್ನು ಮಾತ್ರ ಬರಮಾಡಬೇಡ. ನಿನಗೆ ಕೈ ಮುಗಿದು ಬೇಡಿಕೊಳ್ಳುವುದು ಕೈಕಾ. ರಾಮನು ಇಲ್ಲಿಗೆ ಬರಲೇಬೇಕು, ವಿಚಾರವು ತಿಳಿಯಲೇಬೇಕು. ದೂರ ತಳ್ಳಲು ರಾಕ್ಷಸಿ ನೀನು. ಹಯಗಳು ಹಯ ಧರ್ಮವು ಮೇಲೆ ಮೇಲೆ ಹೋಗುತ್ತಿರುತ್ತದು. ಅಸ್ತ್ರವು ಶಸ್ತ್ರ ಕಡೆ ನುಗ್ಗುತ್ತಿದೆ. ನೀನು ರಘುಕುಲ ವಂಶ ಘಾತಕಿಯಾದ ನೀನು ನಿನ್ನನ್ನು ಕ್ಷಣ ಮಾತನಾಡುವುದನ್ನು ಉಳಿಸಲಾರೆ. ನಿನ್ನನ್ನು ಕೊಂದು ನನ್ನ ಮನಸ್ಸನ್ನು ಕ್ರೋಧವನ್ನು ಶಾಂತ ಮಾಡಿಕೊಳ್ಳುವ ಜನಕ, ಸಮಾಧಾನರಾಗಿ. ಅಮ್ಮ, ಇದೇನು ತಾಯಿ? ಜನಕನ ರೀತಿಯು ಬೇರೆ ಆಗಿರಲು ಕಾರಣವೇನು? ನಿಮ್ಮ ತಂದೆಯವರು ಕೊಟ್ಟ ಮಾತನ್ನು ನೆರವೇರಿಸಿಕೊಡಲಾರದೆ ಈ ರೀತಿಯಾಗಿ ಚಿಂತಾಕ್ರಾಂತರಾಗಿರುವರು. ಅಸಂಭವ. ಸೂರ್ಯವಂಶದ ಅರಸರು ಆಡಿದ ಮಾತಿಗೆ ತಪ್ಪುವರೇನಮ್ಮ. ಜನಕನು ನಿಮ್ಮ ಯಾವ ಅಭಿಷ್ಟವನ್ನು ಈಡೇರಿಸಲಾರದೆ ಈ ರೀತಿ ಪರಿತಪಿಸುತ್ತಿರುವರು. ಹೇಳುತ್ತಾಯಿ, ಅದನ್ನು ನಾನು ನಡೆಸಿಕೊಡಲು ಸಿದ್ಧನಾಗಿದ್ದೇನೆ. ಓಹೋ, ಇಷ್ಟು ಹೊತ್ತು ತಂದೆಯ ಪರೀಕ್ಷೆಯಾಯಿತು, ಇನ್ನು ಮಗನ ಪರೀಕ್ಷೆಯು. ನಿನಗೇಕೆ ಬೇಕು ಆ ವಿಚಾರವು? ಬಿಡು. ಅಮ್ಮ, ನೀನೆಂದೂ ನನ್ನಲ್ಲಿ ಈ ರೀತಿ ಮಾತನಾಡಿದವಲ್ಲ. ಇನ್ನೇಕೋ ಕಾಣೆ. ಹೇಳುತ್ತಾಯಿ, ನಿನ್ನ ಮನದ ಅಭಿಷ್ಟವನ್ನು ಭಗವಾನ್ ಸೂರ್ಯದೇವನ ಆಣೆಯಾಗಿ ನಡೆಸಿಕೊಡುತ್ತೇನೆ. ಹಾಗಾದರೆ ಕೇಳು. ಹಿಂದೆ ದೇವಾಸುರ ಇದ್ದ ಕಾಲದಲ್ಲಿ ನಾನು ನಿಮ್ಮ ತಂದೆಗೆ ಮಾಡಿದ ಸಹಾಯಕ್ಕಾಗಿ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಏನೆಂಬುದಾಗಿ ತಾಯಿ? ಆ ವರಗಳನ್ನೇ ನಾನೀಗ ಕೇಳಿಕೊಂಡೆನು. 1ನೇ ವರಕ್ಕೆ ನಿನಗೆ ನಡೆಯಬೇಕಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕೆಂದಲೂ ಕೇಳಿಕೊಂಡೆನು. ಅಮ್ಮ, ಈ ಅಲ್ಪ ವಿಚಾರಕ್ಕೆ ನಮ್ಮ ಜನಕನು ಇಷ್ಟೊಂದು ವ್ಯತ್ಯಪಡಬೇಕೆ? ಭರತನ ಯಾರು, ನಾನು ಯಾರು? ನಮ್ಮಿಬ್ಬರಲ್ಲಿ ಯಾರಾಳಿದರೆ ನಮ್ಮ ಈ ನೆಲವನ್ನು? ಆಗಲಿ ತಾಯಿ, ಇನ್ನ ಇಷ್ಟದಂತೆ ಭರತನೇ ಪಟ್ಟಾಭಿಷೇಕ್ತನಾಗಲಿ. ಇನ್ನು 2ನೇ ವರಕ್ಕೆ? 2ನೇ ವರಕ್ಕೆ ನೀನು ನಾನ್ಮುಡಿ ನುಟ್ಟು ಜಟಾವಲ್ಕಲ ಧಾರಿಯಾಗಿ ಮುನಿವೃತ್ತಿಯಿಂದ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಅಮ್ಮ, ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಭಾರವೋ ಧರಿಪುದಂದ ಮಾತನೇನೋ ಅಮ್ಮ. ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಭಾರವೋ ಧರಿಪುದಂದ ಮಾತನೇನು ಅಮ್ಮ.
ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವಯನಗೆ ಭೇದವಿಲ್ಲದ ಭಯದ ಮಾತೆ ನೀನು ಅಮ್ಮ. ಅಮ್ಮ ಪಿತೃವಾಕ್ಯ ಪಾಲಿಸುವ ಪುತ್ರರತ್ನರೊಳೆಲ್ಲ ಅಮರ ಕೀರ್ತಿಯನ್ನು ಕೊಡಿಸಿದ ಮಾತೆ ನೀನು ಅಮ್ಮ. ವನವಾಸ ನೆಪದಿಂದ ಮುನಿ ಜನರ ಸೇವಿಸುವ ಅಮ್ಮ. ವನವಾಸ ನೆಪದಿಂದ ಮುನಿ ಜನರ ಸೇವಿಸುವ ಗಣಪದವಿಯನ ಕೆಟ್ಟ ಮಾತು. ವನವಾಸ ನೆಪದಿಂದ ಮುನಿ ಜನರ ಸೇವಿಸುವ ಪದವಿಯನ ಗಿಟ್ಟ ಮಾತು ನೀನು ಅಮ್ಮ. ಎಚ್ಚೇನು ನೀಯನಗೆ ಪ್ರತ್ಯಕ್ಷ ಮಾತೆ ಹೆಚ್ಚಿನ ದಿವಾನಿಗಿಂತ ಪೂತೆ ನಿಶ್ಚಯದಿ ವನವಾಸ ಕೊಪ್ಪಿದನು ವಿನೀತೆ ಎಚ್ಚರಿಸುತ್ತಿತನನ್ನು ನಮಿಸಿ ಪೋತನುವ ಅಮ್ಮ. ಅಮ್ಮ ಅಮ್ಮ ನನ್ನ ಮೇಲೆ ನಿನಗೆ ಅದೆಷ್ಟೊಂದು ಪ್ರೀತಿ ವಾತ್ಸಲ್ಯವೇ ತಾಯಿ. ಓಹೋ ಅಲ್ಲವೇ ಮತ್ತೆ ಈ ಕೋಸಲ ರಾಜ್ಯವನ್ನು ನಾನು ನಿರ್ವಹಿಸಲು ಅಶಕ್ತನೆಂತಲೂ ಇದಕ್ಕೆ ಭರತನೇ ಯೋಗ್ಯನೆಂದು ತಿಳಿದು ನನಗೆ ಅನೇಕ ಮುನಿಜನಗಳ ಪಾದ ಸೇವೆಯ ಮಾಡುವ ಅವಕಾಶವನ್ನು ಕಲ್ಪಿಸಿಕೊಟ್ಟು ಬಹಳ ಉಪಕಾರ ಮಾಡಿದೆ ತಾಯಿ. ಆಗಲಿ ತಾಯಿ, ನಿನ್ನ ಇಚ್ಛೆಯಂತೆ ಈ ದಿವಸವೇ ವನವಾಸಕ್ಕೆ ಹೊರಟಿದ್ದೇನೆ. ಈ ವಿಚಾರವನ್ನು ಮಾತೆಯವರಿಗೂ ಮತ್ತು ಜಾನಕಿಗೂ ತಿಳಿಸಿ ಬರುತ್ತೇನೆ. ಜಾಗೃತಿಯಾಗಿ ಹೊರಡು. ಇನ್ನು ಮುಂದೆ ಜನಕನ ರಕ್ಷಣಾ ಭಾರವು ನಿನ್ನನ್ನೇ ಹೊಂದಿರುವುದು ತಾಯಿ. ಅದೆಲ್ಲವೂ ನನಗೆ ತಿಳಿದಿರುವ ವಿಚಾರವೇ. ಜಾಗೃತಿಯಾಗಿ ಹೊರಡು.